ನಾನು ನಿಮ್ಮ MP ಮುದಾಳೆ. ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಣಿ ಗ್ರಾಮದ ಅಶ್ವಿನಿ ಎಂಬ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದೋಗಿರುವಂತಹ ಘಟನೆ ತಮಗೆಲ್ಲ ಗೊತ್ತೇ ಇದೆ. ಅದೇ ರಾಯಚೂರು ಜಿಲ್ಲೆಯಲ್ಲಿ BSPಯ ಅಧ್ಯಕ್ಷರಾಗಿರ್ತಕ್ಕಂಥ ಭೂಮಾನಂದ್ ಮತ್ತು ಇನ್ನೊಬ್ಬ ರಾಣಮ್ಮ ಎನ್ನುವಂತಹ ಮಹಿಳೆ ಕೂಡ ಸಂಶಯಾಸ್ಪದ ರೀತಿಯಲ್ಲಿ ಕೊಲೆಗೀಡಾಗಿದ್ದಾರೆ. ಆ ಎರಡು ನೆತ್ತರ ಮಾಸುವ ಮುನ್ನವೇ ಕುಮಾರಿ ಅಶ್ವಿನಿಯ ಅತ್ಯಾಚಾರ ಕೊಲೆಯಾಗುತ್ತೆ. ಅಂದ್ರೆ ಇಲ್ಲಿ ಗೃಹ ಸಚಿವರೇ, ನಮ್ಮ ಮಹಿಳೆಯರಿಗೆ ನ್ಯಾಯ ಎಲ್ಲಿದೆ? ಯಾಕೆ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂದ್ರೆ, ಕರ್ನಾಟಕ ರಾಜ್ಯದ ಒಂದು ಕಡೆ ಮಹಿಳೆಯರನ್ನ ಯುವತಿಯರನ್ನ ಸುರಕ್ಷಿತವಾಗಿ ಕುರಿತು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರ ಒಂದು ಕಡೆ ಹೆಜ್ಜೆ ಇಡ್ತಾ ಇದೆ. ಇನ್ನೊಂದು ಕಡೆಯಿಂದ ರಾಯಚೂರಿನಲ್ಲಿ ನಿರಂತರವಾಗಿ ದೌರ್ಜನ್ಯ, ಅವಮಾನ, ಅಪಮಾನ ಮತ್ತು ಸಂಶಯಾಸ್ಪದ ರೀತಿಯಲ್ಲಿ ಕೊಲೆಗಳು ನಡೀತಾ ಇವೆ. ರಾಯಚೂರು ಜಿಲ್ಲೆಯ ಜನ ಬಹಳಷ್ಟು ಆತಂಕದಲ್ಲಿದ್ದಾರೆ. ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆಲೋಚನೆ ಮಾಡಬೇಕಾಗಿದ್ದು ಅಕ್ಷರಶಃ ಸತ್ಯವಾಗಿದೆ. ಬಂಧುಗಳೇ, ಹಾಡು ಹಗಲೇ ಭೂಮಾನಂದನ್ನು ಕೊಲೆ ಮಾಡ್ತಾರೆ. ಅದಾಗಿ ಕೆಲವೇ ದಿನಗಳಲ್ಲಿ ರಾಣಮ್ಮ ಎನ್ನುವ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. ಅದಾದ ನಂತರದಲ್ಲಿ ಇವತ್ತು ಅಶ್ವಿನಿ ಎಂಬ ಕುಮಾರಿಯನ್ನ ಬಯಲು ದುರ್ವ್ಯಸೆಗೆ ಹೋದ ನಂತರದಲ್ಲಿ ನಾಪತ್ತೆಯಾಗ್ತಾಳೆ. ಒಂದು ಬಾವಿಯಲ್ಲಿ ಶವ ಪತ್ತೆ ಆಗುತ್ತೆ. ಆ ಶವ ನೋಡಿದ ನಂತರದಲ್ಲಿ ಗೊತ್ತಾಗುತ್ತೆ ಇದು ಕೂಡ ಒಂದಿಷ್ಟು ಅತ್ಯಾಚಾರ ಎಸಗಿ ಪಾಪಿಗಳು ಇಲ್ಲಿ ಬಾವಿಯಲ್ಲಿ ಬಿಸಾಕ್ ಹೋಗಿದ್ದಾರೆ ಅನ್ನೋದನ್ನ ಕಂಡು ಬರುತ್ತೆ. ಅದರಂತೆ ಈಗ ಸಾಲು ಸಾಲಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೊಲೆ, ದರೋಡೆ ಮತ್ತು ಜಾತಿ ನಿಂದನೆ ನಿರಂತರ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಿರೋದು ಜಗಜ್ಜಾಹೀರಾಗಿದೆ. ಯಾಕೆ ವಿಚಾರ ಒಂದ್ ಕಡೆ ಹೇಳ್ತಾ ಇದೀವಿ ಅಂದ್ರೆ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಮೂರು ಕೊಲೆಗಳಾಗ್ತಾವ ಅಂದ್ರೆ ಲೆಕ್ಕ ಹಾಕೊಳ್ಳಿ ದಲಿತರ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಇವತ್ತು ನಮ್ಮ ರಾಜ್ಯನಾಳುವಂತಹ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ಕೂಡ ನಮ್ಮ ದಲಿತ ಸಮಾಜಕ್ಕೆ ಸೇರುವಂತಹ ಗೃಹ ಸಚಿವರಾಗಿದ್ದಂತಹ ಪ್ರಿಯಾಂಕಾ ಖರ್ಗೆ ಅವರು ಒಂದಿಷ್ಟು ಆಲೋಚನೆ ಮಾಡಬೇಕಂತ ಪ್ರಶ್ನೆ ಕೂಡ ಎದುರಾಗುತ್ತೆ. ಅದರಲ್ಲಿ ದಲಿತ ಸಮುದಾಯದ ಹೆಣ್ಣು ಮಕ್ಕಳು ಮಾತ್ರ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಣಿ ಗ್ರಾಮದಲ್ಲಿ ಸುಮಾರು 22 ವರ್ಷದ ಯುವತಿ ಅಶ್ವಿನಿ ತಿಪ್ಪಾರೆಡ್ಡಿ ಎನ್ನುವಂತ ಮಗಳು ಸಂಶಯಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಶವವಾಗಿ ಕಾಣ್ತಾಳೆ. ಬೆಳಗ್ಗೆ ಎದ್ದು ಹೋಗುವಂತ ರೈತರು ನೋಡುವಂತ ಸ್ಥಿತಿಯಲ್ಲಿ ಅವಳು ಹೆಣವಾಗಿ ಬಿದ್ದಿರ್ತಾಳೆ. ಇದು ಕೂಡ ಎಲ್ಲೋ ಒಂದ್ ಕಡೆಯಿಂದ ಅವಳ ಮೇಲೆ ಅತ್ಯಾಚಾರ ಎಸಗಿ ಅವಳನ್ನ ಬಾವಿಗೆ ತುಂಬಿರುವಂತಹ ಘಟನೆ ನಡೆದು ಹೋಗಿದೆ ಅಂತಕ್ಕಂಥ ಇಡೀ ಜಗಜ್ಜಾಹೀರಾಗಿದೆ. ಬುಧವಾರ ಸಂಜೆ ಬಯಲು ಪ್ರದೇಶಕ್ಕೆ ತೆರಳಿದ ಅಶ್ವಿನಿ ಮನೆಗೆ ಬರಲಿಲ್ಲ. ಕುಟುಂಬಸ್ಥರು ಅನೇಕ ರೀತಿಗಳಿಂದ ಎಲ್ಲ ಕಡೆ ಹುಡುಕಾಡಿ ಕೂಡ ಅವಳು ಸಿಗದೇ ಇಲ್ಲಂತ ಪರಿಸ್ಥಿತಿ ಎದುರಾಗಿತ್ತು. ಅಂತ ಸಂದರ್ಭದಲ್ಲಿ ಮರುದಿನವೇ ಗುರುವಾರ ಬೆಳಗ್ಗೆ 7 ಗಂಟೆ ಒಳಗಾಗಿ ಅಲ್ಲಿನ ಗ್ರಾಮಸ್ಥರು ಅದೇ ಬಾವಿ ಮುಂದಿನ ಹೊಲಗಳಿಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಶವವಾಗಿ ಬಿದ್ದಿರ್ತಕ್ಕಂಥ ಒಂದು ಮೃತದೇಹ ಕಾಣಿಸುತ್ತೆ. ಅದು ಯಾರ್ದು ಅಂತೇಳಿ ಗೊತ್ತಾಗೋದಿಲ್ಲ. ಅವಳೇ ಅಶ್ವಿನಿ ಅನ್ನೋದನ್ನ ದೃಢಪಡುತ್ತೆ. ಹೀಗಾಗಿ ಈ ರೀತಿಯಾಗಿ ಅಲ್ಲಿ ಏನೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅನೇಕ ರೀತಿಗಳಿಂದ ಅಲ್ಲಿರ್ತಕ್ಕಂಥ ದಲಿತರಿಗೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಇರೋದು ಸರ್ವಸಾಮಾನ್ಯದ ಮಾತಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗಿದೆ. ಬಂಧುಗಳೇ, ಯಾಕೆಂದ್ರೆ ಎಲ್ಲಿವರೆಗೂ ನಮಗೆ ಈ ರೀತಿಯಾಗಿ ಅನ್ಯಾಯ, ಅತ್ಯಾಚಾರ ಮತ್ತು ನಮ್ಮ ಮೇಲೆ ದೌರ್ಜನ್ಯಗಳು ನಿಲ್ಲುತ್ತದೆ ಎಂಬುದನ್ನು ನಾವು ಬೇರೆ ಪಕ್ಷದಲ್ಲಿದ್ದಾಗ ಅಥವಾ ಬೇರೆ ಸರ್ಕಾರ ಇದ್ದಾಗ ನಾವು ಹೋರಾಡ್ತಾ ಇದ್ದೀವಿ. ಇವತ್ತು ನಮ್ಮನ್ನಾಳುವಂತಹ ಸರ್ಕಾರ, ನಮ್ಮದೇ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಲೆ ಅತ್ಯಾಚಾರ, ಅನ್ಯಾಯ ಮತ್ತು ಕೊಲೆಗಳನ್ನ ನಿರಂತರವಾಗಿ ನಡೀತಾ ಇದೆ. ರಾಯಚೂರು ಜಿಲ್ಲೆ ಇವತ್ತು ಅಕ್ಷರಶಃ ಬೆಚ್ಚಿ ಬೀಳ್ತಾ ಇದೆ. ಈ ರೀತಿಯಾದರೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲವಾ ಗೃಹ ಸಚಿವರೇ ಎನ್ನುವಂತ ಮಾತು ಕೂಡ ಇಲ್ಲಿ ನಾವು ಕೇಳಬೇಕಾಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುವಲ್ಲಿ ಕಾನೂನಿನ ಭಯ ಮೂಡಿಸಬೇಕು. ಅಪರಾಧ ನಡೆದ ಬಳಿಕ ಆರೋಪಿಗಳನ್ನು ಬಂಧಿಸುವುದು ಮಾತ್ರವಲ್ಲದೆ ಅಂತ ಕೃತ್ಯಗಳನ್ನು ಎಸಗಿದಂತಹ ಮರುಕಳಿಸಂತೆ ಪೊಲೀಸ್ ಇಲಾಖೆ ಸುವ್ಯವಸ್ಥೆ ಆಡಳಿತವನ್ನ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ವಿಶೇಷವಾಗಿ ದಲಿತ ಸಮುದಾಯದ ಮಹಿಳೆಯರು ಮತ್ತು ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳನ್ನ ಸುರಕ್ಷತೆ ಬಗ್ಗೆ ಸರ್ಕಾರ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ ಇದಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ.
ಒಂದು ಕಡೆಯಿಂದ ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರಿಲ್ಲ, ಸಚಿವರಿದ್ರೂ ಕೂಡ ಸರಿಯ ಸಮಯಕ್ಕೆ ಬಾರದಿಲ್ಲ. ಅಲ್ಲಿರ್ತಕ್ಕಂಥ ಆಡಳಿತ ಸಂಪೂರ್ಣವಾಗಿ ಹೆದೆಗಟ್ಟೋಗಿದೆ. ದಲಿತರಂದ್ರೆ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಗುಂಡಿಟ್ಟು ಹೊಡೆಯುವಂತ ಕೆಲಸ ಅನ್ಯ ಜನಾಂಗದವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಅಲ್ಲಿರ್ತಕ್ಕಂಥ ಹೋರಾಟಗಾರರು ಎಚ್ಚರಿಕೆ ಸಹ ನೀಡ್ತಾ ಇದ್ದಾರೆ. ಗೃಹ ಸಚಿವರೇ, ಉತ್ತರ ಬೇಕಿದೆ ನಿಮ್ಮಿಂದ ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ಕರ್ನಾಟಕ ರಾಜ್ಯದ ಗೃಹ ಖಾತೆಯನ್ನ ಹೊಂದಿರುವಂತ ನಮ್ಮವರೇ ಆಗಿರುವಂತ ದಲಿತ ಸಮುದಾಯಕ್ಕೆ ಸೇರುವಂತ ಪ್ರಿಯಾಂಕಾ ಖರ್ಗೆಜಿ ಅವರೇ ಗೃಹ ಸಚಿವರು ಪ್ರಕರಣಗಳ ಬಗ್ಗೆ ಇದನ್ನ ಸ್ಪಷ್ಟವಾಗಿ ಪ್ರತಿಕ್ರಿಯಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಮಹಿಳೆಯರ ಸುರಕ್ಷತೆ ಸರ್ಕಾರದ ಭರವಸೆ ಏನು ಎನ್ನುವಂತ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಇದು ಕೇವಲ ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಸರ್ಕಾರದಿಂದ ಭರವಸೆ ಏನು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸರ್ಕಾರ ಸಿಎಂ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಯಾರಾದ್ರಾಗಿರ್ಲಿ, ಆದರೆ ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಇದೆನಾ ನಮ್ಮ ರಾಜ್ಯದಲ್ಲಿ ಎನ್ನುವಂತ ಪ್ರಶ್ನೆ ಗಂಭೀರವಾಗಿ ಆಲೋಚನೆ ಮಾಡಬೇಕನ್ನೋ ಪರಿಸ್ಥಿತಿ ಎದುರಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಪೊಲೀಸ್ ಗಸ್ತು ಮತ್ತು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಅಲ್ಲಿ ನಾವು ಗಮನಿಸಬೇಕಾಗಿದೆ. ಅಲ್ಲಿನ ಜಿಲ್ಲಾಡಳಿತ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆಯೋ, ಅಥವಾ ಅಲ್ಲಿ ಗೌಡ ಕುಲಕರ್ಣಿಗಳ ಬಗ್ಗೆ ಒಂದಿಷ್ಟು ಏನೋ ತಮ್ಮ ಕಪಿಮುಷ್ಟಿಲಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆಯೋ, ಅಥವಾ ಎಲ್ಲ ಗೌಡರ ಮೇಲೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಜಾ ಮಾಡ್ಕೊಂಡು ಹೋಗ್ತಕ್ಕಂಥ ಏನ್ ಬೀಟ್ ಅಂತ ಹೇಳ್ತೀವಲ್ಲ ಪೊಲೀಸರು ಕೆಲಸ ಮಾಡ್ತಾ ಇದ್ರು, ಅಷ್ಟೊಂದು ನಿಷ್ಕಾಳಜಿ ಯಾಕೆ ಅನ್ನೋದನ್ನ ನಾವಿಲ್ಲಿ ಆಲೋಚನೆ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಇಂಥ ಪ್ರಕರಣದಲ್ಲಿ ಆರೋಪಿಗಳನ್ನು ಶೀಘ್ರವಾಗಿ ಗಲ್ಲು ಶಿಕ್ಷೆಗೆ ಏರಿಸಬೇಕು ಮತ್ತು ಕಾನೂನು ರೀತಿಯಲ್ಲಿ ಕಠಿಣವಾದಂತಹ ಕ್ರಮವನ್ನ ಜರುಗಿಸಬೇಕು ಅನ್ನೋದು ನಮ್ಮ ಆಲೋಚನೆ. ಹೀಗಾದ್ರೆ ಒಂದಿಷ್ಟು ಏನಾದ್ರೂ ಕ್ರೈಮ್ಗಳನ್ನ ಬದಲಾವಣೆ ಆಗಬಹುದಾ ಎನ್ನುವುದೊಂದು ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಒಂದಿಷ್ಟು ಆಲೋಚನೆ ಮಾಡ್ತಾ ಇದೆ. ಮಹಿಳೆಯರು ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು ತಡೆಯಲು ವಿಶೇಷ ಕಾರ್ಯಕ್ರಮಗಳು ಏನು ಮಾಡ್ಕೋತೀರಿ ಅನ್ನೋದನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಂದಿಟ್ಟಿದೀವಿ. ಪ್ರಶ್ನೆನ ಸರ್ಕಾರ ಮಾಡುತ್ತೇನಾ ಅಥವಾ ಇಲ್ವಾ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈಗ ನಾವು ಸಾರ್ವಜನಿಕರ ಮುಂದಿನಂತಹ ಪ್ರಶ್ನೆಗಳೇನು ಅಂತ ವಿಚಾರ ನಾವು ಮಾಡ್ಲಿಕ್ಕೆ ಹೋದ್ರೆ ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಸಂದೇಶಗಳನ್ನ, ನಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನ ರಚಿಸಬೇಕು. ನಮ್ಮವರ ಮೇಲೆ ಯಾವ ರೀತಿಯಾಗಿ ಅನ್ಯಾಯ, ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೀತಿದೆ ಹೇಗೆ ತಡೆಗಟ್ಟಬೇಕೆನ್ನೋದ್ರ ಬಗ್ಗೆ ಒಂದಿಷ್ಟು ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ವಂಶಗಳನ್ನ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ. ಪ್ರಿಯಾಂಕಾ ಖರ್ಗೆ ಅವರೇ, ಇದನ್ನ ಅನುಕೂಲ ಆದ್ರೆ ದಯವಿಟ್ಟು ಇದನ್ನ ಪಾಲನೆ ಮಾಡಿ, ಇಲ್ಲಾಂದ್ರೆ ನಿಮ್ಮ ಹಂತದಲ್ಲಿ ಯಾವ ರೀತಿ ಆಗುತ್ತೆ ಅದನ್ನಾದ್ರೂ ಕೂಡ ಮಾಡಿ ಎನ್ನುವಂತ ಮಾತನ್ನ ಇವತ್ತು ನಿಮ್ಗೆ ನಾವು ನಮ್ಮ ಸುದ್ದಿವಾಹಿನಿ ಪರವಾಗಿ ತಿಳಿಸ್ತಾ ಇದ್ದೀವಿ. ಈ ಒಂದು ವಿಚಾರ ನೋಡಿದ್ರೆ ನ್ಯಾಯ ಎಲ್ಲಿದೆ ಎಂದು, ನ್ಯಾಯ ಸತ್ತೋಗಿದೆ ಅನ್ನುವಂತ ಮಟ್ಟಕ್ಕೆ ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತನಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಜನರು. ಅದೇ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಆಗ್ಬಹುದು, ಆ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಬರ್ಬೋದು. ಆದ್ರೆ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಧೋಗತಿಯಾಗಿದೆ. ಕೇವಲ ಹೆಣ್ಣು ಮಕ್ಕಳಿಗೆ ಬಳಸ್ಕೊಳ್ಳುವಂತ ವಸ್ತುಗಳಾಗಿದ್ದಾರೆ ವಿನಃ ಅವರನ್ನ ಕೆತ್ತ ಬಿಸಾಕಂತ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ರೇಪ್ ಮಾಡೋದ್ಮೇಲೆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಕೂಡ ಅವ್ರನ್ನ ಬಿಟ್ಬಿಡ್ಬೇಕಾಗಿತ್ತು. ಅವಳೆಲ್ಲ ಜೀವನ ಮಾಡ್ಕೊಳ್ತಾ ಇದ್ರು, ಏನಾದ್ರೂ ಆಗ್ತಾ ಇತ್ತು. ಕೊಲೆ ಮಾಡತಕ್ಕಂಥ ಉದ್ದೇಶ ಏನು ಅಂದಮೇಲೆ ನಮ್ಮ ಸಮಾಜ ಹೆಣ್ಣು ಮಕ್ಕಳು ಹೇಗೆ ಬದುಕಲು ಬಯಸ್ತಾರೆ ಮತ್ತು ಅವರಿಗೆ ಹೇಗೆ ಸಂರಕ್ಷಣೆಗಳು ನೀಡ್ತೀರಿ ಸರ್ಕಾರದವರು ಅಂತ ಕೆಲವು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ನಾವು ಕೇಳ್ತಾ ಇದ್ದೀವಿ. ಆದರೆ ಈ ಪ್ರಕರಣಗಳನ್ನ ಮತ್ತು ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಸಾಬೀತುಪಡಿಸುವವರೆಗೂ ಯಾರು ಕೂಡ ಅಪರಾಧಿ ಎಂದು ನೀವು ಅಂತಿಮವಾಗಿ ಘೋಷಿಸಲು ಸಾಧ್ಯವಿಲ್ಲ ಅಂತ ಒಂದ್ ಕಡೆ ವಿಚಾರ ಮಾಡ್ತಾ ಇದೀವಿ. ಇನ್ನೊಂದ್ ಕಡೆ ತನಿಖೆಯನ್ನ ನ್ಯಾಯಯುತವಾಗಿ ನಡೆಯಬೇಕು. ಅದೇ ವೇಳೆ ಸಂತ್ರಸ್ತರ ಕುಟುಂಬಕ್ಕೆ ಕಾನೂನುಬದ್ಧ ನೆರವು, ಭದ್ರತೆ ಮತ್ತು ನ್ಯಾಯ ದೊರಕಿಸಿಕೊಡೋದು ಸರ್ಕಾರದ ಜವಾಬ್ದಾರಿಯಾಗುತ್ತದೆ. ಪ್ರಿಯಾಂಕಾ ಖರ್ಗೆಜಿ, ನಿಮ್ಮನ್ನೇ ಕೇಳ್ತಾ ಇದೀವಿ. ಬಿಎಸ್ಪಿ ಅಧ್ಯಕ್ಷ ನಡು ರಸ್ತೆಯಲ್ಲಿ ಹಾಡ್ ಹಗಲೇ ಕೊಚ್ಚಿ ಕೊಂದು ಹಾಕಿದ್ರು. ಅದರ ನಂತರದಲ್ಲಿ ರಾಣೆಮ್ಮ ಹೆಣ್ಣುಮಗಳನ್ನ ಮೇಲೆ ಅದೇ ರೀತಿಯಾಗಿ ಒಬ್ಬ ಬಡ ಇದ್ದ, ಅವ್ರ ಮನೆಗೆ ಯಾರು ಕೇಳೋರಿಲ್ಲ ಹೆಣ್ಣೆಂಬ ಕಾರಣಕ್ಕಾಗಿ ಆ ರಾಣೆಮ್ಮನ ಕೇಸ್ ಹಚ್ಚೆ ಮುಚ್ಚೋಯ್ತು. ಅದರ ನಂತರದಲ್ಲಿ ಈಗ ಸಿರವಾರದಲ್ಲಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಅಶ್ವಿನಿ ಎಂಬ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಬಾವಿಯಲ್ಲಿ ಬಿಸಾಕಿದ್ದಾರೆ. ಹಾಡಾಗಲೇ ಒಂದೇ ತಿಂಗಳಲ್ಲಿ ಮೂರು ಕೊಲೆಗಳಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಏನ್ ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಪರಿಗಣಿಸಬೇಕಾಗ್ತದೆ. ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಅಲ್ಲಿ ಏನು ಗಸ್ತು ಕೊಟ್ಟಿಲ್ವಾ, ಅಥವಾ ಅಲ್ಲಿ ಏನು ಓಡಾಡಕ್ಕೆ ಅವ್ರಿಗೆ ಸೈಕಲ್ಗಳಿಲ್ವಾ, ಅಥವಾ ಬೈಕ್ಗಳಿಲ್ವಾ, ಅಥವಾ ಮತ್ತೊಂದಿಲ್ವಾ, ಅಥವಾ ಗೌಡರ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರ, ಏನು ಗೊತ್ತಾಗ್ತಾ ಇಲ್ಲ. ಕನಿಷ್ಠ ಪಕ್ಷಕ್ಕೆ ಅಲ್ಲಿ ಪೊಲೀಸ್ ಇಲಾಖೆಯ ಗತ್ತು ಗೈರತನ್ನ ತೋರಿಸಬೇಕಾಗಿದೆ. ಯಾಕೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಅಧಿಕಾರಿ ಎಷ್ಟೊಂದು ನಿಷ್ಕಾಳಜಿಯಾಗಿದೆ ಎಂಬುದನ್ನ ಇಲ್ಲಿ ನೀವು ಸಾಬೀತುಪಡಿಸಬೇಕು.
ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದು ಒಬ್ಬರು ಪ್ರಶ್ನೆ ಅಲ್ಲ, ಇದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಆಡ್ತಕ್ಕಂಥ ಪ್ರಶ್ನೆನ ಇವತ್ತು ನಾವು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರನ್ನ ಕೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಶ್ವಿನಿ ಪ್ರಕರಣಕ್ಕೆ ನ್ಯಾಯ ದೊರಕಿಸಿಕೊಡ ಜೊತೆಗೆ ಆರೋಪಿಗೆ ಕಠಿಣವಾದಂತ ಕಾನೂನು ಕ್ರಮವನ್ನು ಕೈಗೊಂಡು ಅವರಿಗೆ ಗಲ್ಲು ಶಿಕ್ಷೆ ಏರಿಸಬೇಕು ಅನ್ನೋದು ಒಂದು ಕಡೆಯಿಂದ ವಾದ ಬರ್ತಾ ಇದೆ. ಅದನ್ನು ಕೂಡ ನೀವು ಮಾಡಬೇಕು. ಇನ್ನೊಂದು ಕಡೆಯಿಂದ ಈ ರೀತಿಯಾಗಿ ಮುಂದೆ ಇಂಥ ಘಟನೆಗಳು ನಡೆಯೋದ ಹಾಗೆ ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ನಿರ್ವಹಿಸಬೇಕು. ಈಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಖಡಕ್ ಆಫೀಸರ್ ಅಂತ ತೆಗೆದುಕೊಂಡು ಬಂದು ಅಲ್ಲಿ ಒಂದು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂತಹ ಕೆಲಸ ನಮ್ಮ ಗೃಹ ಸಚಿವರ ಮೇಲಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ. ಇನ್ನೊಂದು ಕೊನೆಯದಾಗಿ ನಮ್ಮ ಗೃಹ ಸಚಿವರಿಗೆ ಒಂದು ಮನವಿ ಕೂಡ ಮಾಡ್ತಾ ಇದೀವಿ. ಏನಪ್ಪಾ ಮನವಿ ಅಂತಂದ್ರೆ, ಗೃಹ ಸಚಿವರೇ, ಇದು ಕೇವಲ ಒಂದು ಕುಟುಂಬದ ಪ್ರಶ್ನೆ ಅಲ್ಲ. ಪ್ರಿಯಾಂಕಾ ಖರ್ಗೆಜಿ ಅವರೇ, ಇದು ನ್ಯಾಯ ಎಲ್ಲಿದೆ ಎಂಬ ಪ್ರಶ್ನೆಯನ್ನ ಇವತ್ತು ನಾವು ನಿಮ್ಮ ಮುಂದೆ ತರ್ತಾ ಇದೀವಿ. ಈಗ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಗೃಹ ಸಚಿವರಾಗಿ ನೀವು ದಲಿತರ ಪರವಾಗಿ ದನಿ ಎತ್ತಂತವರು, ದಲಿತರ ಮೇಲೆ ದೌರ್ಜನ್ಯ ಆದಾಗ ಬಹಳಷ್ಟು ನೀವು ಮಾತನಾಡ್ತಕ್ಕಂಥವ್ರು, ಇವತ್ತು ತಮ್ಮದೇ ಕೈಯಲ್ಲಿ ಇವತ್ತು ಗೃಹ ಖಾತೆ ಇದೆ, ಇಷ್ಟೊಂದು ಅತ್ಯಾಚಾರ ಅನ್ಯಾಯಗಳು ನಡೀತಿದೆ, ಪೊಲೀಸ್ ಇಲಾಖೆ ಏನ್ ಕಣ್ಣು ಮುಚ್ಕೊಂಡು ಕೂತಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನ ಹರಿಸಬೇಕಾಗಿದೆ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ರೆ ಜೊತೆಯಾಗಿ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಕೂಡ ಗೃಹ ಸಚಿವರಿಗೆ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದೆ. ಇದು ಕೇವಲ ಒಂದು ಕುಟುಂಬದ ಪ್ರಶ್ನೆ ಅಲ್ಲ ಖರ್ಗೆಜಿ, ಇದು ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಸುರಕ್ಷತೆ ಪ್ರಶ್ನೆಯಾಗಿದೆ. ಖರ್ಗೆಜಿ, ಮತ್ತೊಂದ್ಸರಿ ಹೇಳ್ತಾ ಇದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾನೂನನ್ನ ನಿಮ್ಮ ಕೈಯಲ್ಲಿ ತಕೊಳ್ಳಿ. ಇಂಥ ಭ್ರಷ್ಟಾಧಿಕಾರಿಗಳನ್ನು ಎತ್ತಗಡಿ ಮಾಡಿ ಈ ಇಂಥ ಅಧಿಕಾರಿಗಳಲ್ಲಿ ಸರ್ಕಾರದಲ್ಲೇ ಈ ರೀತಿ ಆಗದ ಮೇಲೆ ಇನ್ನು ಮಹಿಳೆಯರು ಮಕ್ಕಳು ಎಲ್ಲಿ ಬದುಕಬೇಕಾಗ ಸಾಧ್ಯ ಆಗುತ್ತದೆ. ಇದು ಒಂದಿನ ಬಿಹಾರ, ಮಧ್ಯಪ್ರದೇಶ ಅಥವಾ ಯುಪಿನ ಆಗಲಿಕ್ಕೆ ಹೊರಡ್ತಾ ಇದೆ. ಹಂಗ ಆಗಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನ ಇವತ್ತು ಗೃಹ ಸಚಿವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಇದು ಕೇವಲ ಒಂದು ಕುಟುಂಬದ ಪ್ರಶ್ನೆ ಅಲ್ಲ ಖರ್ಗೆಜಿ, ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಇದು ಪ್ರಶ್ನೆಯಾಗಿ ಉಳಿದಿದೆ. ಈ ಸುರಕ್ಷತೆ ಪ್ರಶ್ನೆಯಾಗಿದೆ. ಸರ್ಕಾರ ಕೊಲೆಗುಡುಕರಿಗೆ ಕಠಿಣವಾದಂತಹ ಕೆಲಸನ ನಿಮ್ಮ ಈ ಗೃಹ ಖಾತೆ ತೆಗೆದುಕೊಂಡ ಮೇಲೆ ನೀವು ಸಡನ್ ಆಗಿ ಅಂತ ಆರೋಪಿಗಳನ್ನ ಏನ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ನಾವು ಕೇಳ್ತಾ ಇದೀವಿ. ಅದೇ ರೀತಿಯಾಗಿ ಅವರಿಗೆ ಕನಿಷ್ಠ ಮತ್ತು ಕಠಿಣ ಇರತಕ್ಕಂಥ ಕಾನೂನು ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂಬುದು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಮನವಿಯಾಗಿದೆ. ಇದು ಕೇವಲ ನಂದೊಬ್ಬಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ನೋವನ್ನ ಇವತ್ತು ನಮ್ಮ ಗೃಹ ಸಚಿವರಿಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಯಚೂರು ಆಗಿರ್ಬೋದು, ನಾಳೆ ಯಾದಗಿರಿ ಆಗ್ಬೋದು, ನಾಳೆ ಗುಲ್ಬರ್ಗ ಬರ್ಬೋದು, ನಾಡಿದ್ದು ಬೀದರ್ ಬರ್ಬೋದು, ಅಥವಾ ಇನ್ನು ಬೇರೆ ಕಡೆ ಆಗ್ಬೋದು. ಯಾವತ್ತು ಇವಂತ ಒಂದೇ ತಿಂಗಳಲ್ಲಿ ಇಬ್ಬರ ಮೇಲೆ ಅತ್ಯಾಚಾರ ಅನ್ಯಾಯ ಕೊಲೆ ಮಾಡಿ ಬಿಸಾಕ್ತಾರ ಮೇಲೆ ಇದು ಒಂದಿಷ್ಟು ಎಲ್ಲೋ ಒಂದ್ ಕಡೆ ಮಹಾರಾಷ್ಟ್ರನೋ ಅಥವಾ ಬಿಹಾರೋ ರಾಜಸ್ಥಾನ ಆಗ್ಲಿಕ್ಕೆ ಹೊರಟಿದೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರೇ, ತಮ್ಮ ವ್ಯವಸ್ಥೆಯಲ್ಲಿ ಉತ್ತಮ ರೀತಿಯಾಗಿ ಕೆಲಸ ನಿರ್ವಹಣೆ ಮಾಡಿದ ಜವಾಬ್ದಾರಿ ನಿಮ್ಮಲ್ಲಿದೆ. ಇಂತಹ ಒಂದು ಪ್ರಶ್ನೆಗಳ ಮತ್ತೆ ಮರುಕಳಿಸಾಗಿ ನೋಡ್ಕೊಳ್ಳುವಂತ ಕೂಡ ಜವಾಬ್ದಾರಿ ಕೂಡ ನಿಮ್ಮದಾಗಿದೆ. ದಯವಿಟ್ಟು ಆ ಅಶ್ವಿನಿ ಎಂಬ ಹೆಣ್ಣು ಮಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ಅವ್ರ ಜೊತೆಗೆ ಏನೇನು ಸಿಗುತ್ತೋ ಅದು ಬಿಡ್ತೋ. ಎರಡನೇ ಪ್ರಶ್ನೆ ಅಂದ್ರೆ ಜೀವಂತ ಮತ್ತೆ ವಾಪಸ್ ಬರೋದಿಲ್ಲ. ಈಗ ಆ ಹೆಣ್ಣು ಮಗಳು 22 ವರ್ಷದ ಹೆಣ್ಣು ಮಗಳನ್ನ ಆ ಮನೆಗೆ ಒಬ್ಬಳು ಹೆಣ್ಮಗಳಾಗಿದ್ದಳು. ಇವತ್ತು ಆ ಮನೆ ಇವತ್ತು ನಂದ ದೀಪ ಆರಿ ಹೋಗಿದೆ. ನ್ಯಾಯ ಎಲ್ಲಿದೆ? ನ್ಯಾಯ ಇಲ್ಲ, ನ್ಯಾಯ ಸತ್ತೋಗಿದೆ. ಪ್ರಿಯಾಂಕ್ ಖರ್ಗೆಜಿ, ಇವತ್ತು ನೀವು ಆ ಮನೆಗೆ ನ್ಯಾಯ ಕೊಡಿಸಬೇಕಾಗಿದೆ. ಅಂತ ಕೊಲೆಗಡುಕರನ್ನ, ಅಂತ ಕದಿಬರನ್ನ ಗಲ್ಲಿಗೇರಿಸುವಂತ ಕೆಲಸ ಇವತ್ತು ನಿಮ್ಮಿಂದ ಆಗ್ಬೇಕಂತ ಆಲೋಚನೆ ಕೂಡ ಸಾವಿರಾರು ಜನ ದಲಿತರು ಇವತ್ತು ನಿಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿದ್ದಾರೆ. ಆ ಕೆಲಸಕ್ಕೆ ನೀವು ಮುಂದಾಗಬೇಕಂತ ಕೆಲಸ ಕೂಡ ನಾವಿಲ್ಲಿ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಪರವಾಗಿ ನಿಮ್ಮನ್ನು ಕೂಡ ಮನವಿ ಮಾಡ್ಕೊತಾ ಇದೀವಿ. ದಯವಿಟ್ಟು ಇದು ಒಂದು ಪ್ರಶ್ನೆ ಅಥವಾ ಒಂದು ಮನೆಯ ಕುಟುಂಬದ ಅಥವಾ ಒಂದು ಕುಟುಂಬದ ಪ್ರಶ್ನೆ ಅಲ್ಲ ಖರ್ಗೆಜಿ. ಇದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ನೆರವೇರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಈ ಸೇವೆನ, ಈ ಅಳಿಲು ಸೇವೆನ ನೀವು ನೆನಪಿಡುವಂತ ಅಚ್ಚರಿಗೊಳ್ತಕ್ಕಂಥ ಒಂದು ಕಠಿಣ ಕಾನೂನ ಜಾರಿಗೆ ತರುವಂತಹ ಕೆಲಸಕ್ಕೆ ನೀವು ಮುಂದಾಗಬೇಕೆಂಬುದನ್ನ ಇವತ್ತು ನಾವು ನಿಮ್ಮಲ್ಲಿ ಮನವಿ ಕೂಡ ಮಾಡ್ಕೊತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ನ್ಯಾಯ ಎಲ್ಲಿದೆ ಎಂಬ ಕಾರ್ಯಕ್ರಮ ನೋಡ್ತಕ್ಕಂಥ ಎಲ್ಲ ವೀಕ್ಷಕರು, ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೂಡ ಇದನ್ನ ಶೇರ್ ಮಾಡಿ. ದಯವಿಟ್ಟು ಈ ಒಂದು ಸುದ್ದಿವಾಹಿನಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೆ ನಮಗೆ ಬರೆದು ತಿಳಿಸ್ರಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು.